25-26 ನಡ್ತಾ ಇದ್ದಾನೆ. ಫ್ರಮ್ 17 ಜನವರಿಯಿಂದ 19 ಜನವರಿ ತನಕ ನಮ್ಮದು ಈವೆಂಟ್ ಇಲ್ಲಿ ನಡ್ತಾ ಇದ್ದೀನಿ. ನೆನ್ನೆ 17 ಜನವರಿಗೆ 500 ಮೀಟರ್ 200 ಮೀಟರ್ ಕಯಾಕ್ ಸ್ಪ್ರಿಂಟ್ ಈವೆಂಟ್ ಆಗೋಗಿದ್ದೀನಿ. ಅಲ್ಲಿ ಟೋಟಲ್ 5 ಈವೆಂಟ್ ಇದೆ. ಕಯಾಕ್ ಸಿಂಗಲ್ ಮೆನ್, ಕಯಾಕ್ ಸಿಂಗಲ್ ವುಮನ್, ಕಯಾಕ್ ಮಿಕ್ಸ್, ಸ್ಟ್ಯಾಂಡಪ್ ಪೆಡಲ್ ಮೆನ್, ಸ್ಟ್ಯಾಂಡಪ್ ಪೆಡಲ್ ವುಮನ್. ಇವಾಗ ಟೋಟಲ್ 4 ಗೋಲ್ಡ್ ಬ್ಯಾಂಗ್ಳೂರು ಅರ್ಬನ್ ಬಂದಿದ್ದೀನಿ. ತುಮಕೂರು ಡಿಸ್ಟಿಕ್ಗೆ 2 ಬ್ರೌನ್ಸ್ ಆಗಿದ್ದೀನಿ. ಉಡುಪಿ 4 ಗೋಲ್ಡ್ ಆಗಿದೆ. ಈಗ ಇವತ್ತು ನಡೆದಿದ್ದು ಈವೆಂಟು D10 ಡ್ರ್ಯಾಗನ್ ಬೋಟ್ 10 ಮಿಕ್ಸ್ ಅಂದೆ 6 ಬಾಯ್ಸು 4 ಗರ್ಲ್ಸು, ಒಂದು ಡ್ರಮ್ಮರು, ಒಂದು ಬೋಟ್ ಕಂಟ್ರೋಲರು. ಸೊ ಇವಾಗ ಸೆಮಿಫೈನಲ್ಸ್ ಆಗಿದ್ದೇನೆ 500 ಮೀಟರ್ದು. ಫೈನಲ್ಗೆ ಹೋಗಿದ್ದ ಟೀಮು ತುಮಕೂರು, ಬ್ಯಾಂಗ್ಳೂರು ಅರ್ಬನ್, ಬ್ಯಾಂಗ್ಳೂರು ರೂರಲ್, ಚಿತ್ರದುರ್ಗ. ಇದು 4 ಟೀಮ್. ನಾಳೆ ಬೆಳಗ್ಗೆ 10 o'clock ಫೈನಲ್ ಇದೆ. ಇವತ್ತು 200 ಮೀಟರ್ದು ಸೆಮಿಫೈನಲ್ ಸ್ಟಾರ್ಟ್ ಮಾಡಬೇಕು. ಇವಾಗ ಫೈನಲ್ 4 o'clock ಇದೆ. 200 ಮೀಟರ್ ಫೈನಲ್ದು. ಅದು ಸೆಮಿಫೈನಲ್ಸ್ ಆದಮೇಲೆ ಏನೇನು ಟೀಮ್ ರೀಚ್ ಆಗುತ್ತೆ ಅಂತ ಅರ್ಥ ಆಗುತ್ತೆ. ನಮಗೆ ಇವಾಗ DC ಮೇಡಮ್ ಇಲ್ಲಿ ವಿಸಿಟ್ ಮಾಡಿದ್ದೆ ಬೆಳಗ್ಗೆ. ಸೊ DC ಮೇಡಮ್ ನೋಡ್ಕೊಂಡು ರೇಸ್ ಅವರು ವಿಟ್ನೆಸ್ ಮಾಡಿದ್ದೆ ಫುಲ್ ಸ್ಟಾರ್ಟ್ ಟು ಫಿನಿಶು. ಸೊ DC ಮೇಡಮ್ ನಮಗೊಂದು ಸಪೋರ್ಟ್ ಹೇಳಿದ್ದೀನಿ. ಇವಾಗ ಒಂದು ಟ್ರೈನಿಂಗ್ ಸೆಂಟರ್ ಇಲ್ಲಿ ಕಯಾಕಿಂಗ್ ಕನೋಯಿಂಗ್ ಟ್ರೈನಿಂಗ್ ಸೆಂಟರ್ ಇಲ್ಲಿ ಅಮೀನ್ಕೆರೆ ತುಮಕೂರು ಮಾಡುವಾಗ ಅಂತ ಮೇಡಮ್ ಒಂದು ಸಪೋರ್ಟ್ ಕೇಳಿದ್ದೀನಿ. ಸೊ ಸೇಮ್ ನಾನದು ಹೋಮ್ ಮಿನಿಸ್ಟರ್ಗೂ ಲಾಸ್ಟ್ ವೀಕ್ ಭೇಟಿಯಾಗಿದ್ದೀನಿ. ಅವ್ರಿಗೂ ನಾನು ರಿಕ್ವೆಸ್ಟ್ ಕೊಟ್ಟಿದ್ದೀನಿ. ನಮ್ಮ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಪ್ರೆಸಿಡೆಂಟ್ ಇದ್ದಾರೆ ಡಾಕ್ಟರ್ ಕೆ ಗೋವಿಂದರಾಜ್ ಅಂತೆ, ಅವರಿಗೂ ನಾನು ಹೇಳಿದ್ದೀನಿ. ಸೊ ನಾಳೆ ಬೆಳಗ್ಗೆ ಡಾಕ್ಟರ್ ಹೋಮ್ ಮಿನಿಸ್ಟರ್ ಸಾಹೇಬರು ಇಲ್ಲಿ ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ದು. ಸೊ ಅವ್ರಿಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಡೈರೆಕ್ಟಾಗಿ. ಈಗ ಸಾಯಂಕಾಲ ನಮ್ಮ ಡಾಕ್ಟರ್ ಗೋವಿಂದರಾಜ್ ಸರು ಪ್ಲಸ್ DC ಮೇಡಮ್ 4 o'clock ಇಲ್ಲಿ ಬರ್ತಾರೆ ಇದಕ್ಕೆ ಮೆಡಲ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ. ಇಲ್ಲಿ ತುಮಕೂರು ಟೀಮ್ ಇವಾಗ ಅದೊಂದು ಜಸ್ಟ್ ಸ್ಟಾರ್ಟಿಂಗ್ ಆಗಿದೆ. ಸುಮಾರು ಜನಕ್ಕೆ ಗೊತ್ತಿಲ್ಲ ಏನು ಈ ಕಯಾಕಿಂಗ್ ಈವೆಂಟ್ ಏನಂತೆ. ಇಷ್ಟೊಂದು ದೊಡ್ಡ ಕೆರೆ ಪ್ಲಸ್ಸು ಲೇಕ್, ಇಲ್ಲಿ ಒಂದು ನ್ಯಾಷನಲ್ ಚಾಂಪಿಯನ್ಶಿಪ್ಪು, ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಥರ ಮಾಡ್ಬೋದು. ಅಷ್ಟೊಂದು ಫೆಸಿಲಿಟಿ ಇದೆ. ಆ್ಯಂಡ್ ನೀರು ಚೆನ್ನಾಗಿದೆ, ಕ್ಲೀನ್ ವಾಟರ್ ಇದೆ. ಸೊ ನಮ್ಮದು ಬ್ಯಾಂಗ್ಳೂರು ನಮ್ದು ಎಲ್ಲಿ ಟ್ರೈನಿಂಗ್ ಮಾಡಿದೆ ಇಷ್ಟೊಂದು ಕ್ಲೀನ್ ನೀರಿಲ್ಲ, ಸಿಕ್ಕೋದಿಲ್ಲ. ಪ್ಲಸ್ ಇಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟೆ ನಮ್ಗೆ 5.2 ಕಿಲೋಮೀಟ್ರ್ ಬರುತ್ತೆ. ಅಷ್ಟೊಂದು ಡಿಸ್ಟೆನ್ಸ್ ಇದೆ. ಸೊ ನಮ್ಮದು ಅದು ಲಾಂಗ್ ಡಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದಕ್ಕೂ ಒಳ್ಳೆ ಜಾಗ ಇದು. ಸೊ ನಾನದು ನಾಳೆ ಸಾಹೇಬರು ಬರುವಾಗ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇಲ್ಲೊಂದು ಇಮಿಡಿಯೇಟ್ಲಿ ಒಂದು ಕಯಾಕಿಂಗ್ ಆ್ಯಂಡ್ ಕನೋಯಿಂಗ್ ಟ್ರೈನಿಂಗ್ ಸೆಂಟರ್ ಮಾಡಿದ್ದೆ. ನಮ್ಮ ಲೋಕಲ್ ಮಕ್ಕಳಿಗೆ ಇಲ್ಲಿ ತುಮಕೂರು ಮಕ್ಕಳಿಗೆ ಒಂದು ಒಳ್ಳೆ ಚಾನ್ಸ್ ಬರುತ್ತೆ. ಅವ್ರು ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಹೋಗ್ಬೋದು. ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಫೆಸಿಲಿಟಿ ಬೇಕು, ನಮ್ಮ ಅಸೋಸಿಯೇಷನ್ ಕಡೆ ನಾನು ಸಪೋರ್ಟ್ ಮಾಡ್ತೀನಿ. ಆದರೆ DC ಮೇಡಮ್ ಕೇಳಿದೆ, ಅವರು ಸಪೋರ್ಟ್ ಮಾಡ್ತಂತ ಹೇಳಿದ್ದೆ. ಅದಕ್ಕೆ ಥ್ಯಾಂಕ್ ಯು ಟು ಆಲ್ ಹೋಮ್ ಮಿನಿಸ್ಟರ್ ಸಾಹೇಬರು, ಡಾಕ್ಟರ್ ಗೋವಿಂದರಾಜ್ ಸರ್, ಆನಂದರಾಜ್ ಸರ್, ಸೆಕ್ರೆಟರಿ ಒಲಿಂಪಿಕ್ ಅಸೋಸಿಯೇಷನ್, ಪ್ಲಸ್ DC ಮ್ಯಾಮ್, ಲೋಕಲ್ ಸಪೋರ್ಟ್ಗೆಲ್ಲ. ಮತ್ತು ಪ್ಲಸ್ ಇಲ್ಲಿ ಇದು ಕ್ಲಬ್ದು ರನ್ ಮಾಡ್ತಾರೆ ಪ್ರಕಾಶ್ ಒಬ್ಬರದ್ದು, ಅವ್ರು ಸಪೋರ್ಟ್ ಮಾಡಿದೆ. ಫುಲ್ ಸಪೋರ್ಟ್ ಅಂದರೆ ಹೆಂಗಂದ್ರೆ ಫುಲ್ ಕ್ಲೀನಿಂಗ್. ಇಲ್ಲಿ ನಾನು 2 months ಬ್ಯಾಕ್ ಬಂದಿದ್ದೆ ಇಲ್ಲಿಗೆ. ಸೊ ಇಲ್ಲಿ ವೀಡ್ಸ್ ಇತ್ತು, ಏನು ಕ್ಲೀನ್ ಇಲ್ಲ, ಅಷ್ಟೊಂದು ಪ್ರಾಬ್ಲಮ್ ಇತ್ತು. ಬಟ್ ಅವರು ವಿತಿನ್ 2 months ಎಲ್ಲ ಕ್ಲಿಯರ್ ಮಾಡಿ ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಂದರೆ ಐ ಆಮ್ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ತುಮಕೂರು ಎಲ್ಲ ಜನದಾಗ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳಕ್ಕೆ. ಆ್ಯಂಡ್ ಟೂಡಾ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಇದು ನನ್ನ ಉಮೇಶ್ ಸರ್ ಕಮಿಷನರ್ ಅವರು ಇಲ್ಲಿ ಬಂದು ಅವರೇ ನಮ್ಮ ವಾಟರ್ ಸ್ಪೋರ್ಟ್ಸ್ಗೆ ಇನ್ಚಾರ್ಜು ಆ್ಯಂಡ್ ಹೀ ಗಿವನ್ ಎ ಫುಲ್ ಸಪೋರ್ಟ್ ಅಸ್. ಸೊ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಅವ್ರು ಬಂದು ಇಲ್ಲಿ ನಮ್ಮ ಮಕ್ಕಳಿಗೆ ಮೆಡಲ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ಅವ್ರಿಗೊಂದು ಮಕ್ಕಳು ಒಂದು ಹ್ಯಾಪಿ ಆಗಿದೆ. ಸೊ ಥ್ಯಾಂಕ್ ಯು ಎವ್ರಿ ತುಮಕೂರು ಪೀಪಲ್. ನಾನು ಕ್ಯಾಪ್ಟನ್ ದಿಲೀಪ್ ಕುಮಾರ್ ಅಂದೆ, ಸೆಕ್ರೆಟರಿ ಕಯಾಕಿಂಗ್ ಆ್ಯಂಡ್ ಕನೋಯಿಂಗ್ ಅಸೋಸಿಯೇಷನ್ ಆಫ್ ಕರ್ನಾಟಕ. ಆ್ಯಂಡ್ ಮೈಸೆಲ್ಫ್ ಇಸ್ ಆಮ್ ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್ ಆ್ಯಂಡ್ ಐ ಆಮ್ ಒಲಿಂಪಿಕ್ ಅಂಪೈರ್. ಇದು ಕರ್ನಾಟಕ ಕ್ರೀಡಾಕೂಟ ಅಂತ ಕರಿತೀವಿ ನಾವು ಇದಕ್ಕೆ. ಈ ಕರ್ನಾಟಕ ಕ್ರೀಡಾಕೂಟ ಕಳೆದ ವರ್ಷ ಉಡುಪಿ ಮಂಗಳೂರಿನಲ್ಲಿ ನಡೆದಿತ್ತು. ಈ ವರ್ಷ ತುಮಕೂರಿನಲ್ಲಿ ಮಾನ್ಯ ಗೃಹ ಸಚಿವರ ಒತ್ತಾಸೆಯಿಂದಾಗಿ ಅವರ ಪ್ರಯತ್ನದಿಂದಾಗಿ ಇಲ್ಲಿ ನಡೀತಾ ಇದೆ. ಈ ಕ್ರೀಡಾಕೂಟದಲ್ಲಿ ಸುಮಾರು 3,500 ಜನ ಅಥ್ಲೀಟ್ಗಳು ಭಾಗವಹಿಸ್ತಾ ಇದ್ದಾರೆ. ಸುಮಾರು 500 ಜನ ಟೆಕ್ನಿಕಲ್ ಅಫಿಷಿಯಲ್ಸ್ ಆ್ಯಂಡ್ ಸಪೋರ್ಟಿಂಗ್ ಸ್ಟಾಫ್, ಒಟ್ಟಿನಲ್ಲಿ ಟೋಟಲ್ 4,500 ಜನ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಈ ಅಮಾನಿಕೆರೆಯಲ್ಲಿ ನಮಗೆ ಜಿಲ್ಲಾಡಳಿತದ ವತಿಯಿಂದ ಮತ್ತು ಜಿಲ್ಲೆಯ ಜನರಿಂದ ಭಾಳ ಅಭೂತಪೂರ್ವವಾದಂಥ ವ್ಯವಸ್ಥೆ ಆಗಿದೆ. ಉತ್ತಮ ರೀತಿಯಲ್ಲಿ ಎಲ್ಲ ಸ್ಪರ್ಧೆಗಳು ನಡೀತಾ ಇದೆ. ರಾಜ್ಯದಾದ್ಯಂತ ವಿವಿಧ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಏನು ಕರ್ನಾಟಕ ಟೀಮ್ ಇದೆ, ಕರ್ನಾಟಕ ಟೀಮ್ನಲ್ಲಿ ಇರ್ತಕ್ಕಂಥವರು ಅದಷ್ಟೇ ಅಲ್ಲ, ನಮ್ಮ ಇಂಡಿಯಾದ ಟೀಮ್ನಲ್ಲಿರ್ತಕ್ಕಂಥ ಕ್ರೀಡಾಪಟುಗಳು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಮೆಡಲ್ ಪಡೆದಿರುವಂಥವರು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಭಾಗವಹಿಸುವಂಥ ಕರ್ನಾಟಕದ ಕ್ರೀಡಾಪಟುಗಳು ಈಗ ಸಮಾರಾ ಚಾಕೋ ಅಂತಿದ್ದಾರೆ, ಅವರು ಕೂಡ ಇವತ್ತಿನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ವಾತಾವರಣ ತುಮಕೂರು ಈ ಅಮಾನಿಕೆರೆ ಏನಿದೆ ಇದು ಈ ಜಲಸಾಹಸ ಕ್ರೀಡೆಗಳಿಗೆ ಭಾಳ ಸೂಕ್ತವಾಗಿದೆ.
ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಗೃಹ ಸಚಿವರು ಇಲ್ಲಿ ಒಂದು ತರಬೇತಿ ಕೇಂದ್ರವನ್ನು ಸ್ಥಾಪಿಸಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ನನಗೆ ಈಗ ಜಸ್ಟ್ ನನಗೆ ತಿಳಿದು ಬಂತು. ಖಂಡಿತ ಅಂಥ ಒಂದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇಂಥ ಒಂದು ಕೇಂದ್ರವನ್ನು ಆರಂಭಿಸುವುದಾದರೆ ಖಂಡಿತ ಇಲಾಖೆಯಿಂದ ಬೇಕಾದಂಥ ಎಲ್ಲ ನೆರವನ್ನು ಮತ್ತು ಸಹಾಯವನ್ನು ನಾವು ಒದಗಿಸ್ತೇವೆ.